ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರ 2025ರಿಂದ 2030 5 ವರ್ಷಗಳ ರಾಶಿ ಭವಿಷ್ಯದ ಬಗ್ಗೆ ಗೋಚಾರದ ಆಧಾರದ ಮೇಲೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶಿಯಲ್ಲಿ ಗುರುಗ್ರಹ, ಪಂಚಮದಲ್ಲಿ ಕೇತುಗ್ರಹ, ವೃತ್ತಿಸ್ಥಾನದಲ್ಲಿ ಶನಿಗ್ರಹ, ಲಾಭಸ್ಥಾನದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ. 4 ಪ್ರಮುಖ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹುಕೇತು ಗ್ರಹಗಳ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ ಅನ್ನು ಕೊಡಲಾಗಿದೆ. ಮೊದಲಿಗೆ ಗುರುಗ್ರಹ ವೃಷಭ ರಾಶಿಯವರಿಗೆ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂದು ನೋಡೋಣ. ಮೇ 2025ರಿಂದ 2026 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಮಾತಿನಿಂದ ಹೆಚ್ಚು ದುಡಿಮೆಯನ್ನು ಮಾಡುತ್ತೀರಾ. ನಿಮ್ಮ ಮಾತೇ ನಿಮಗೆ ಬಂಡವಾಳವಾಗಿರುತ್ತದೆ. ಟೆಕ್ನಿಕಲ್ ಫೀಲ್ಡ್, ಪ್ರೊಫೆಸರ್, ಟೀಚರ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇರುವವರಿಗೆ ಈ ವರ್ಷದಲ್ಲಿ ಗುರುವಿನ ವಿಶೇಷ ಅನುಗ್ರಹ ಆಶೀರ್ವಾದದಿಂದ ಹೆಚ್ಚಿನ ಧನಲಾಭವನ್ನು ನೋಡ್ತೀರಾ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಅನುಬಂಧಗಳು ಹೆಚ್ಚಾಗುತ್ತವೆ. ಸಂತೋಷಕರವಾದಂತಹ ವಾತಾವರಣವಿರುತ್ತದೆ. ಗುರುವಿನ ದೃಷ್ಟಿ ನಿಮ್ಮ ವೃತ್ತಿ ಸ್ಥಾನಕ್ಕೆ ಬೀಳುತ್ತಿದೆ. ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಹೆಚ್ಚಾಗಲಿದೆ. ನಿಮ್ಮ ವೇ ಆಫ್ ಟಾಕಿಂಗ್, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೆಸರು, ಕೀರ್ತಿ, ಗೌರವಗಳು ಸಿಗುವಂತಹ ವರ್ಷ. 2027ರಿಂದ 2028 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ 3ನೇ ಭಾವವಾದಂತಹ ಕಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ನೀವು ತುಂಬ ಸ್ಪಿರಿಚುಯಲ್ ಆಗಿ ಇರ್ತೀರಾ. ನಿಮ್ಮ ದೊಡ್ಡ ಅಣ್ಣ ಅಥವಾ ಅಕ್ಕನ ಜೊತೆ ವೈಮನಸ್ಸುಗಳಿದ್ದರೆ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ಆನ್ಲೈನ್, ಡಿಜಿಟಲ್, ಇನ್ಶೂರೆನ್ಸ್ ಫೀಲ್ಡಲ್ಲಿ, ಕೌನ್ಸಿಲಿಂಗ್ ಫೀಲ್ಡ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿ ನಡೆಸುತ್ತಿರುವವರಿಗೆ ಅದೃಷ್ಟದ ವರ್ಷ. ಗುರು ನಿಮ್ಮ ಅದೃಷ್ಟದ ಭಾವದ ಮೇಲೆ ನವಮ ದೃಷ್ಟಿಯಿಂದ ದೃಷ್ಟಿಸುತ್ತಿದೆ. ಹೈಯರ್ ಸ್ಟಡೀಸ್ ಮಾಡಬಹುದು. PhD ಮಾಡಬೇಕು ಅಂದುಕೊಂಡವರು ಕಂಪ್ಲೀಟ್ ಮಾಡ್ಕೊಳ್ತೀರಾ. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. 2028ರಿಂದ 2029 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ 4ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ತಾಯಿಯ ಜೊತೆ ಪ್ರೀತಿ, ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ನಿಮ್ಮ ಕೆರಿಯರ್ ಲೈಫಲ್ಲಿ ಅಚೀವ್ಮೆಂಟ್, ಹ್ಯಾಪಿನೆಸ್, ಅವಾರ್ಡ್ಗಳು ಸಿಗುತ್ತವೆ. ನೇಮ್ ಆ್ಯಂಡ್ ಫೇಮ್, ಸಕ್ಸಸ್ ಸಿಗುವಂತಹ ಅದೃಷ್ಟದ ವರ್ಷ ಇದಾಗಿದೆ. 2029ರಿಂದ 2030 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ವಹಿಸುವುದರ ಜೊತೆಗೆ ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡ್ತೀರಾ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ಕಂಕಣ ಬಲ ಕೂಡಿ ಬರುವಂತಹ ವರ್ಷ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಆರ್ಡರ್ಗಳು ಸಿಗುವುದರ ಜೊತೆಗೆ ಡೈಲಿ ಇನ್ಕಮ್ ಹೆಚ್ಚಾಗಲಿದೆ. ಜಾಬಲ್ಲಿ ಪ್ರಮೋಷನ್ಸ್ಗಳು ಸಿಗುತ್ತದೆ. ನಿಮ್ಮ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಿಕೊಳ್ತೀರಾ. ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಮಾರ್ಚ್ 29, 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಶನಿಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ಹಣದ ಹಿಂದೆ ಓಡುವುದು, ಶಾರ್ಟ್ಕಟ್ಟಿಂದ ದುಡಿಯುವಂತಹ ಐಡಿಯಾಸ್ಗಳನ್ನು ಕಾರ್ಯರೂಪಕ್ಕೆ ತರುವ ಕಡೆ ಹೆಚ್ಚು ಆಲೋಚನೆಯನ್ನು ಮಾಡುತ್ತೀರಾ. ಪ್ಲ್ಯಾನ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ತೀರಾ. ನಿಮ್ಮ ಅರ್ನಿಂಗ್ ಎಕ್ಸಲೆಂಟ್ ಆಗಿರುತ್ತದೆ. ಈ ವರ್ಷದಲ್ಲಿ ನವಮಾಧಿಪತಿ ಹಾಗೂ ದಶಮ ಅಧಿಪತಿಯಾದಂತಹ ಶನಿಗ್ರಹ ನಿಮ್ಮ ತ್ರಿಕೋಣ ಹಾಗೂ ಕೇಂದ್ರ ಸ್ಥಾನದ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತಿದ್ದಾರೆ. ನೀವು ದುಡಿಯಬೇಕು, ಏನಾದರೂ ಬಿಸ್ನೆಸ್ ಮಾಡಲೇಬೇಕು, ಸ್ವಂತ ದುಡಿಮೆ ಮಾಡಬೇಕು ಅಂದುಕೊಂಡಿರುವವರಿಗೆ ಶನಿಗ್ರಹ ಹೆಚ್ಚಿನ ಲಾಭವನ್ನು ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೊಡುತ್ತಾರೆ. ಶನಿಗ್ರಹ ಯಾವ ಭಾವದಲ್ಲಿ ಗೋಚಾರ ಮಾಡುತ್ತಾರೋ ಆ ಭಾವಕ್ಕೆ ನಮ್ಮ ಎನರ್ಜಿಯನ್ನು, ನಮ್ಮ ಪ್ರಯತ್ನವನ್ನು ನಮ್ಮ ಕೈಯಲ್ಲಿ ಮಾಡಿಸಿಯೇ ಮಾಡಿಸುತ್ತದೆ. ಸ್ವಲ್ಪ ಟೆನ್ಷನ್ಗಳು ಇರುತ್ತವೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ. ಹಣಕಾಸಿನ ವಿಚಾರದಲ್ಲಿ ಟೆನ್ಷನ್ಸ್ಗಳನ್ನು ಕೊಟ್ಟು ಲಾಭವನ್ನು ಕೊಡುತ್ತಾರೆ. ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವ್ಯಾಪಾರಿಗಳಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವವರಿಗೆ, ಟೆಕ್ನಿಕಲ್ ಫೀಲ್ಡ್, ಎಲೆಕ್ಟ್ರಾನಿಕ್ ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. 2028ರಿಂದ 2030 ಶನಿಗ್ರಹ ನಿಮ್ಮ ವ್ಯಯಭಾವದಲ್ಲಿ ಗೋಚಾರ ಮಾಡುತ್ತದೆ. ವೃಷಭ ರಾಶಿಯವರಿಗೆ 2028 ಫೆಬ್ರವರಿ ತಿಂಗಳ ನಂತರ
ಶನಿಯ ಸಾಡೇಸಾತಿ ಪ್ರಾರಂಭವಾಗಲಿದೆ. ಶನಿ ಗ್ರಹ ನೀಚ ರಾಶಿಯಾದಂತಹ ಮೇಷರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ತುಂಬ ಕೇರ್ಫುಲ್ ಆಗಿ ಇರಿ. ಹೊರಗಡೆ ಟ್ರಾವೆಲ್ ಮಾಡುವಂತಹ ಪರಿಸ್ಥಿತಿ ಬಂದರೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲ್ ಮಾಡಬೇಕು ಅಂದುಕೊಂಡ್ರೆ ಜಂಕ್ ಫುಡ್, ಪ್ರಾಸೆಸ್ ಫುಡ್ಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಖರ್ಚುಗಳು ಹೆಚ್ಚಾಗಲಿದೆ. ಶನಿ ಗ್ರಹ ನಿಮ್ಮ ಪೂಜೆಗೆ ಒಲಿಯುವುದಿಲ್ಲ. ನಿಮ್ಮ ನಿಷ್ಕಲ್ಮಶವಾದಂತಹ ಸೇವೆ ನಿಮ್ಮ ಕರ್ಮಕ್ಕೆ ಮಾತ್ರ ಒಲಿಯುವಂತಹ ನ್ಯಾಯಾಧೀಶ, ದಂಡನಾಯಕ ಗ್ರಹ. 2028ರಿಂದ ತುಂಬ ಬ್ಯುಸಿ ಆಗ್ತೀರಾ ನೀವು. ಕೆಲಸ ಕಾರ್ಯಗಳು ಹೆಚ್ಚಾಗುತ್ತವೆ. ಶನಿ ಗ್ರಹ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಸ್ವಂತ ರಾಶಿ, ಮಿತ್ರ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದರೆ ಹೆಚ್ಚು ಸಮಸ್ಯೆ, ತೊಂದರೆಗಳನ್ನು ಕೊಡುವುದಿಲ್ಲ. ಶನಿಯ ಸಾಡೇಸಾತಿಯ ಸಮಯದಲ್ಲಿ ನಿಮಗೋಸ್ಕರ ನೀವು ಟೈಮ್ ಕೊಡಲು ಆಗದಷ್ಟು ಬ್ಯುಸಿ ಆಗ್ತೀರಾ. ಬ್ಯುಸಿಯಾಗಿ ಇರಲಿಲ್ಲ ಅಂದರೆ ಮೆಂಟಲಿ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ನಿಮಗೆ. ಹೊಸ ಹೊಸ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ಶನಿಯ ಸಾಡೇಸಾತಿ ನಮ್ಮ ಅಂತರ್ಜ್ಞಾನವನ್ನು, ನಮ್ಮ ಅಂತರ್ದೃಷ್ಟಿಯನ್ನು ಜಾಗೃತಗೊಳಿಸಲು ನಮ್ಮ ಜೀವನದಲ್ಲಿ ಬರುವುದು. ಯಾರು ನಮ್ಮವರು, ಯಾರು ನಮ್ಮವರಲ್ಲ ಎಂಬಂತಹ ಸತ್ಯ ದರ್ಶನವನ್ನು ಮಾಡಿಸುತ್ತದೆ ಶನಿಯ ಸಾಡೇಸಾತಿಯ ಸಂದರ್ಭದಲ್ಲಿ. ರಾಹು ಗ್ರಹ 2025ರಿಂದ 2026 ಡಿಸೆಂಬರ್ವರೆಗೂ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜಾಬ್ ಚೇಂಜ್ ಮಾಡುತ್ತೀರಾ. ಹೊಸ ಹೊಸ ಕಂಪನಿಗೆ ಜಾಯಿನ್ ಆಗುವಂತಹ ಮನಸ್ಸಾಗುತ್ತದೆ ನಿಮಗೆ. ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಹೊಸ ಪ್ಲಾನ್ಗಳನ್ನು ಮಾಡಿ ಲಾಭದ ಕಡೆ ಗಮನ ಹರಿಸ್ತೀರಾ. ನಿಮ್ಮ ಜಾಬಲ್ಲಿ ನೇಮ್ ಫೇಮ್ ಸಿಗುತ್ತದೆ. ಕೇತು ಚತುರ್ಥ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ತಾಯಿಯ ಬಗ್ಗೆ ಸ್ವಲ್ಪ ಅತೃಪ್ತಿ ಭಾವನೆ ಮೂಡಬಹುದು. ಎಲ್ಲ ಇದ್ದರೂ ಮನಸ್ಸಿನಲ್ಲಿ ಏನೋ ಒಂಥರ ದುಃಖ, ವೈರಾಗ್ಯದ ಭಾವನೆ ಪದೇ ಪದೇ ಕಾಡುತ್ತದೆ. ನಿಮ್ಮ ತಾಯಿಯ ಬಗ್ಗೆ ಚಿಂತೆ ಮಾಡುವಂತೆ ಕೇತುಗ್ರಹ ಮಾಡಿಸುತ್ತದೆ. 2026ರಿಂದ 2028 ರಾಹು ಗ್ರಹ ನಿಮ್ಮ 9ನೇ ಭಾವದಲ್ಲಿ ಸಂಚಾರ ಮಾಡುತ್ತದೆ. ನಿಮ್ಮ ತಂದೆಯ ಜೊತೆ ಆರ್ಗ್ಯುಮೆಂಟ್ಗಳನ್ನು ಮಾಡಬೇಡಿ. ವೃಷಭ ರಾಶಿ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಮಾಡಬೇಕು ಎಂಬಂತಹ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಕೇತು ಗ್ರಹ ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಆನ್ಲೈನ್ ಮಾರ್ಕೆಟಿಂಗ್ ಫೀಲ್ಡ್, ಮೊಬೈಲ್ ಸರ್ವಿಸ್, ಡಿಜಿಟಲ್, ಇನ್ಶೂರೆನ್ಸ್ ಫೀಲ್ಡಲ್ಲಿ ಇರುವವರಿಗೆ ಸ್ವಲ್ಪ ಲಾಭ ಕಡಿಮೆ ಬರುವಂತಹ ಭಯ ಕಾಡಬಹುದು. ಸ್ವಲ್ಪ ನಿಧಾನವಾಗಿ ಹಣ ಕೈ ಸೇರುತ್ತದೆ. ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ನಿಮ್ಮ ಗಮನವನ್ನು ಹರಿಸುತ್ತೀರಾ. 2028ರಿಂದ 2030 ರಾಹು ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡಿದಾಗ ಡ್ರೈವಿಂಗ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಇರಿ. ಜಾರಿ ಬೀಳುವಂತಹ, ಸ್ಕಿಡ್ ಆಗುವಂತಹ ಸಾಧ್ಯತೆಗಳಿವೆ. ಅಕ್ಕಳ್ ಸೈನ್ಸ್, ಜ್ಯೋತಿಷ್ಯ, ಟ್ಯಾರೋ ರೀಡಿಂಗ್ ಈ ರೀತಿ ಡೀಪ್ ನಾಲೆಡ್ಜನ್ನು ಗೇನ್ ಮಾಡುತ್ತೀರಾ. ಕೇತು ಗ್ರಹ ನಿಮ್ಮ 2ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಮಾತಿನಿಂದ ಕೆಟ್ಟವರಾಗ್ತೀರಾ. ನೇರವಾಗಿ ಮಾತನಾಡಿ ನಿಮ್ಮನ್ನು ಕೆಟ್ಟವರು ಎಂದು ಬಿಂಬಿಸುತ್ತಾರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಕುಟುಂಬದ ಸದಸ್ಯರು. ತುಂಬ ಸಮಾಧಾನವಾಗಿ, ಕೇರ್ಫುಲ್ ಆಗಿ ಮಾತನಾಡಿ. ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಈ 2 ವರ್ಷಗಳಲ್ಲಿ ಸ್ವಲ್ಪ ಹೆಚ್ಚಾಗುತ್ತದೆ. ಹೆಚ್ಚು ಮಾತನಾಡದೆ ಮೌನವಾಗಿರಿ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಶುಕ್ರನ ಬೀಜ ಮಂತ್ರವನ್ನು ಪಠಿಸಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ತಿಂಗಳಿಗೆ 2 ಗುರುವಾರ 7 ಬಾಳೆಹಣ್ಣನ್ನು ಬಡವರಿಗೆ ದಾನ ಮಾಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.